ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಪಾರ್ಟಲ್ಲಿ ಬರುವಂತಹ ಲೆಸನ್ಸ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಮಗೆ ಏನು ಪಾಸಿಂಗ್ ಪ್ಯಾಕೇಜಿಗೆ ಬೇಕಾಗುತ್ತೆ ಆ ಒಂದು ಪಾಯಿಂಟ್ಸ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಬರುವಂತಹ ಲೆಸನ್ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್. ಸೊ ಇಲ್ಲಿ ಫಸ್ಟ್ ಏನಂತ ಹೇಳಿದರೆ ಇಂಪಾರ್ಟೆಂಟ್ ಟರ್ಮ್ಸ್ ಟು ಬಿ ರಿಮೆಂಬರ್ಡ್, ಅಂದರೆ ನಮಗೇನು ಡೆಫಿನೇಷನ್ಸ್ ಕೇಳ್ತಾರೆ ಆ ಒಂದು ಡೆಫಿನೇಷನ್ಸ್ ಅಂದರೆ ಪಾರ್ಟ್ಸ್ ಆಫ್ ದಿ ಮಿರರ್ ಏನು ಇರುತ್ತೆ ಅವುಗಳ ಡೆಫಿನೇಷನ್ಸ್ನ ಇಲ್ಲಿ ನಮಗೆ ಕಂಪಲ್ಸರಿ ಕೇಳ್ತಾರೆ. ಸೊ ಇವಾಗ ಫಸ್ಟಿಗೆ ಪೋಲ್ ಆಫ್ ಮಿರರ್ ಅಂತ ಹೇಳಿದ್ರೆ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್. ಇವಾಗ ಮಿರರ್ ನಮಗೆ ಈ ರೀತಿ ಇದೆ ಅಂತ ಹೇಳಿದ್ರೆ ಸೊ ಈ ಮಿರರ್ನ ಸೆಂಟರ್ ಏನಿದೆ ಅಲ್ಲ, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಪೋಲ್. ನೆಕ್ಸ್ಟ್ ಆಪ್ಟಿಕ್ ಸೆಂಟರ್ ಅಂದರೆ ಸೆಂಟರ್ ಆಫ್ ದಿ ಲೆನ್ಸ್. ಸೊ ಇಫ್ ಯು ಕನ್ಸಿಡರ್ ಎನಿ ಲೆನ್ಸ್ ಕಾನ್ಕೇವ್ ಆರ್ ಕಾನ್ವೆಕ್ಸ್, ಸೊ ಆ ಒಂದು ಲೆನ್ಸ್ನ ಸೆಂಟರಿಗೆ ನಾವೇನಂತ ಕರಿತೀವಿ ಆಪ್ಟಿಕ್ ಸೆಂಟರ್. ಅದೇ ಮಿರರ್ ಸೆಂಟರ್ ಬಂತು ಅಂತ ಹೇಳಿದ್ರೆ ಪೋಲ್. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್. ಸೊ ನಮಗೆ ಇಲ್ಲಿ ಸ್ಪೆರಿಕಲ್ ಮಿರರ್ ಅಥವಾ ಸ್ಪೆರಿಕಲ್ ಲೆನ್ಸ್ ನಮಗೆ ಒಂದು ಸ್ಪಿಯರ್ನ ಫಾರ್ಮ್ ಮಾಡುತ್ತೆ ಅಲ್ಲ, ಆ ಒಂದು ಸೆಂಟರ್ನ ನಾವೇನಂತ ಕರಿತೀವಿ ಸೆಂಟರ್ ಆಫ್ ಕರ್ವೇಚರ್. ದಟ್ ಈಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಆಫ್ ವಿಚ್ the reflecting or refracting surface of a spherical mirror or lens forms a part. Next, radius of curvature ಅಂತ ಹೇಳಿದ್ರೆ the radius of the sphere of which the reflecting or refracting surface of a spherical mirror lens forms a part. Next, principal axis, a straight line passing through the pole and the center of the curvature of a spherical mirror. ಸೊ ಇಲ್ಲಿ ಒಂದು ಮಿರರ್ ಇದೆ ಅಂತ ಹೇಳಿದ್ರೆ ದಿಸ್ ಈಸ್ ಅ ಸೆಂಟರ್ ಆಫ್ ಕರ್ವೇಚರ್. ಇದೊಂದು ಸ್ಪಿಯರ್ ಫಾರ್ಮ್ ಮಾಡುತ್ತಲ್ಲ, ದಟ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್. ಈ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಈ ಎರಡರ ಥ್ರೂ ನಮಗೆ ಏನು ಲೈನ್ ಪಾಸ್ ಆಗುತ್ತಲ್ಲ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ನೆಕ್ಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳಿದ್ರೆ ದ ಪಾಯಿಂಟ್ ಆನ್ ಪ್ರಿನ್ಸಿಪಲ್ ಆಕ್ಸಿಸ್ at which the rays after reflection or refraction actually are appear to meet. ಸೊ ನಮಗೆ ಇವಾಗ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ರೇಸು ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್ ಆದಮೇಲೆ ಏನು ಈ ರೀತಿ ಮೀಟ್ ಆಗುತ್ತಲ್ಲ ಆ ಒಂದು ಪಾಯಿಂಟ್ನ ನಾವೇನಂತ ಕರಿತೀವಿ ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳಿ ಕರಿತೀವಿ. ನಮಗೆ ಇಮೇಜ್ ಫಾರ್ಮೇಷನ್ ಆಗೋದು ಅಲ್ಲೇ. ನೆಕ್ಸ್ಟ್ ಫೋಕಲ್ ಲೆಂತ್ ಅಂತ ಹೇಳಿದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಮಿರರ್ ಆರ್ ಲೆನ್ಸ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್. ಸೊ ನಮಗೇನಿಲ್ಲಿ ಇಫ್ ಯು ಕನ್ಸಿಡರ್ ಎ ಮಿರರ್ ಆರ್ ಲೆನ್ಸ್, ಸೊ ಮಿರರ್ ಅಥವಾ ಲೆನ್ಸಿನ ಸೆಂಟರಿಂದ ನಮಗೇನು ಈ ರೀತಿ ಇಮೇಜಸ್ ಫಾರ್ಮೇಷನ್ ಆಗಿರುತ್ತಲ್ಲ, ಸೊ ದಿಸ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ರೇ ನಮಗೆ ರಿಫ್ಲೆಕ್ಟ್ ಅಥವಾ ರಿಫ್ರಾಕ್ಷನ್ ಆಗಿ ಇಲ್ಲಿ ನಮಗೇನು ಇಮೇಜ್ ಫಾರ್ಮ್ ಆಗಿರುತ್ತೆ, ಇವೆರಡರದ್ದು ಡಿಸ್ಟೆನ್ಸ್ ಏನಿರುತ್ತಲ್ಲ ಅದನ್ನು ನಾವು ಫೋಕಲ್ ಲೆಂತ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಪರ್ಚರ್ ಅಂತ ಹೇಳಿದರೆ ದ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಮಿರರ್. ಸೊ ನೀವು ಕಾನ್ಕೇವ್ ಮಿರರ್ ಅಥವಾ ಕಾನ್ವೆಕ್ಸ್ ಮಿರರ್ ನೋಡಿರ್ಬೋದು, ಅದು ಈ ರೀತಿ ನಮಗೆ ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಸೊ ಅದ್ರದ್ದು ಏನು ನಮಗೆ ಡಯಾಮೀಟರ್ ಇರುತ್ತೆ ಅಂದರೆ ಈ ಒಂದು ಡಯಾಮೀಟರ್ ಇರುತ್ತಲ್ಲ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಅಪರ್ಚರ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟು ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಇದು ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ನೋಡಿ ಫಸ್ಟ್ ಲಾ ಏನು ಹೇಳುತ್ತೆ, ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇಫ್ ಯು ಕನ್ಸಿಡರ್ ಎ ಸರ್ಫೇಸ್, ಸೊ ಇದು ಒಂದು ಮಿರರ್ ಸರ್ಫೇಸ್ ಅಂತೇಳಿ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ದಿಸ್ ಈಸ್ ಆ್ಯನ್ ಮಿರರ್ ಸರ್ಫೇಸ್ ಅಂತೇಳಿ ತೊಗೊಂಡ್ವಿ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಆ್ಯನ್ ಇನ್ಸಿಡೆಂಟ್ ರೇ. ಸೊ ಈ ರೀತಿ ಬಂದು ಇದು ಇನ್ಸಿಡೆಂಟ್ ಆಗುತ್ತಲ್ಲ ದಟ್ ಈಸ್ ಇನ್ಸಿಡೆಂಟ್ ರೇ ಆ್ಯಂಡ್ ದೆನ್ ಇಟ್ ಗೆಟ್ ರಿಫ್ಲೆಕ್ಟೆಡ್, ದಿಸ್ ಈಸ್ ರಿಫ್ಲೆಕ್ಟೆಡ್ ರೇ. ಸೊ ಇವೆರಡರ ನಡುವೆ ಈ ರೀತಿ ನಾವು ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡಿದ್ವಿ ಅಂತ ಹೇಳಿದ್ರೆ ದಟ್ ಈಸ್ ಅ ನಾರ್ಮಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾರ್ಮಲಿಗೂ ಮತ್ತು ಇನ್ಸಿಡೆಂಟ್ ರೇಗೂ ಇರುವಂಥ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ನಾರ್ಮಲಿಗೂ ರಿಫ್ಲೆಕ್ಟೆಡ್ ರೇಗೂ ಇರುವಂಥ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇಲ್ಲಿ ಇನ್ಸಿಡೆಂಟ್ ಆ್ಯಂಗಲು ಮತ್ತು ರಿಫ್ಲೆಕ್ಟೆಡ್ ಆ್ಯಂಗಲ್ ಎರಡೂ ಕೂಡ ಈಕ್ವಲ್ ಆಗಿರುತ್ತೆ. ಬೈ ಚಾನ್ಸ್ ಇದು 60 ಡಿಗ್ರಿ ಇತ್ತು ಅಂತೆ, ರಿಫ್ಲೆಕ್ಟೆಡ್ ಆ್ಯಂಗಲ್ ಕೂಡ ನಮಗೆ 60 ಡಿಗ್ರಿ ಇರುತ್ತೆ. ದಟ್ ಈಸ್ ಫಸ್ಟ್ ಲಾ, ದಟ್ ಈಸ್ ಆ್ಯಂಗಲ್ ಐ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಆರ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ಸೆಕೆಂಡ್ ಲಾ ಏನು ಹೇಳುತ್ತೆ, ದ ಇನ್ಸಿಡೆಂಟ್ ರೇ ಅಂದರೆ ದಿಸ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ಟು ದ ಮಿರರ್, ನಾರ್ಮಲ್ ಅಂದರೆ ಇದು ಪರ್ಪೆಂಡಿಕ್ಯುಲರ್ ಲೈನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಏನಿದೆಯಲ್ಲ ದಿಸ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಮೂರು ನಮಗೆ ಸೇಮ್ ಪ್ಲೇನಲ್ಲೇ ಬರುತ್ತೆ ಅಂಥೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ. ನೆಕ್ಸ್ಟ್ ಅದೇ ಥರ ಸ್ಟೇಟ್ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಇದು ಕೂಡ ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಬರುತ್ತೆ. ದಟ್ ಈಸ್ ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಟು ದ interface of two transparent media at the point of incident all lie in the same plane. ಸೊ ಇಲ್ಲಿ ನಾವು ಇದು ನಮಗೆ ಒಂದು
ಈ ರೀತಿ ಒಂದು ಸರ್ಫೇಸ್ ತೊಗೊಂಡ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಮಗೆ ಏನು ಲೈಟ್ ರಿಫ್ರ್ಯಾಕ್ಟ್ ಆಗಿರುತ್ತೆ. ಸೊ ರಿಫ್ರ್ಯಾಕ್ಟ್ ಅಂತ ಹೇಳಿದ್ರೆ ಲೈಟು ಇನ್ನೊಂದು ಮೀಡಿಯಮ್ ಥ್ರೂ ಪಾಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇನ್ಸಿಡೆಂಟ್ ರೇ, ರಿಫ್ರ್ಯಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್. ಸೊ ಇಲ್ಲೂ ಕೂಡ ನಾರ್ಮಲ್ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಏನು ಡ್ರಾ ಮಾಡ್ತೀವಿ, ದಟ್ ಈಸ್ ನಾರ್ಮಲ್. ಸೊ ಈ ಮೂರು ಕೂಡ ಒಂದೇ ಪ್ಲೇನಲ್ಲಿ ಬರುತ್ತೆ ಅಂತ ಹೇಳಿ ಫಸ್ಟ್ ಲಾ ಹೇಳುತ್ತೆ. ದೆನ್ ಸೆಕೆಂಡ್ ಲಾ, ದ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್. ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಅಂತ ಹೇಳಿದ್ರೆ ನಾವು ಯಾವಾಗ ಬರುತ್ತೀವಿ, ಸೈನ್ ಐ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂದರೆ ಸೈನ್ ಆರ್. ಸೊ ಇಲ್ಲಿ ರೇಷಿಯೋ ಅಂತ ಹೇಳಿ ಬರೋದ್ರಿಂದ ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ಸ್ ಟು ಏನಾಗಿರುತ್ತೆ ನಮಗೆ, ಈಸ್ ಎ ಕಾನ್ಸ್ಟೆಂಟ್. ಸೊ ನಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ ಫಾರ್ ದ ಲೈಟ್ ಆಫ್ ಗಿವನ್ ಕಲರ್ ಆ್ಯಂಡ್ ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಾ. ಇದನ್ನು ನಾವು ಸ್ನೆಲ್ಸ್ ಲಾ ಅಂತಲೂ ಕರಿತೀವಿ. ಸ್ಟೇಟ್ ಸ್ನೆಲ್ಸ್ ಲಾ ಅಂತ ಹೇಳಿದ್ರೆ ಈ ಸೆಕೆಂಡ್ ಲಾ ಬರೀಬೇಕು, ದಟ್ ಈಸ್ ದ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ to the sign of angle of refraction is a constant for the light of a given color and for the given pair of media. Next, ಇವಾಗ ಡಿಫ್ರೆನ್ಸಸ್ ಕೇಳ್ತಾರೆ. ಫಸ್ಟ್ ಯಾವುದು ಅಂತ ಹೇಳಿದ್ರೆ, ಲಿಸ್ಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿದ್ರೆ, ವೆನ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಎ ಸ್ಮೂತ್ ಪಾಲಿಶ್ಡ್ ಸರ್ಫೇಸ್ ಇಟ್ ಬೌನ್ಸಸ್ ಬ್ಯಾಕ್ ಟು ದ ಸೇಮ್ ಮೀಡಿಯಮ್. ಅದೇ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿದ್ರೆ, ವೆನ್ ಲೈಟ್ travels obliquely from one media to other medium of varying optical densities it changes its path or bends. ಅಂದರೆ ನಮಗೆ ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಪಾಸ್ ಆಯಿದಾಗ ಏನಾಗುತ್ತೆ, ಇಲ್ಲಿ ಲೈಟ್ ಸ್ವಲ್ಪ ಬೆಂಡ್ ಆಯಿತು ಅಂತ ಹೇಳಿದ್ರೆ ಅದನ್ನು ರಿಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಅದೇ ನಮಗೆ ಲೈಟು ಬೌನ್ಸ್ ಬ್ಯಾಕ್ ಅಂತ ಹೇಳಿ ಕರಿತೀವಿ. ಏನು ಲೈಟ್ ಈ ರೀತಿ ಫಾಲ್ ಆಗಿ ಮತ್ತೆ ಬ್ಯಾಕ್ ಬಂತು ಅಂದರೆ ಅದನ್ನು ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಇವಾಗ ರಿಫ್ಲೆಕ್ಷನಿಗೆ ಎಕ್ಸಾಂಪಲ್ ಹೇಳೋದಾದರೆ, ವೆನ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಅ ಮಿರರ್ ಇಟ್ ರಿಫ್ಲೆಕ್ಟ್ಸ್. ಸೊ ನಾವೊಂದು ಲೈಟ್ನ ಮಿರರ್ ಮೇಲೆ ನಾವು ಈ ರೀತಿ ಇನ್ಸಿಡೆಂಟ್ ಮಾಡಿದಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಅದೇ ರಿಫ್ರಾಕ್ಷನ್ ಅಂತ ಹೇಳಿದರೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಏರ್ ಟು ವಾಟರ್. ಸೊ ಏರಿಂದ ವಾಟರಿಗೆ ಹೋದಾಗ ಇದೇನಾಗುತ್ತೆ, ಬೆಂಡ್ ಆಗುತ್ತೆ. ಸೊ ದಟ್ ಈಸ್ ರಿಫ್ರಾಕ್ಷನ್. ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸ್ ಏನು, ಲೀಸ್ಟ್ ಔಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ರಿಯಲ್ ಇಮೇಜ್ ಆ್ಯಂಡ್ ವರ್ಚುವಲ್ ಇಮೇಜ್. ಸೊ ರಿಯಲ್ ಇಮೇಜಿಗೆ ಏನು ಬರುತ್ತೆ, ಇಟ್ ಕ್ಯಾನ್ ಬಿ ಟೇಕನ್ ಆನ್ ಅ ಸ್ಕ್ರೀನ್. ವರ್ಚುವಲ್ ಇಮೇಜ್ ಇಟ್ ಕಾಂಟ್ ಬಿ ಟೇಕನ್ ಆನ್ ಅ ಸ್ಕ್ರೀನ್. ದೆನ್ ಸೆಕೆಂಡ್ ಒನ್, ಇಟ್ ಈಸ್ ಫಾರ್ಮ್ಡ್ ಇನ್ ದ ಫ್ರಂಟ್ ಆಫ್ ದ ಮಿರರ್. ವರ್ಚುವಲ್ ಇಮೇಜ್ ಇಟ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಥರ್ಡ್ ಒನ್, ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಇಲ್ಲಿ ವರ್ಚುವಲ್ ಇಮೇಜ್ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಎರೆಕ್ಟ್. Fourth one, the rays of light actually meet at a point after reflection or refraction. ಇಲ್ಲಿ ವರ್ಚುವಲ್ ಇಮೇಜಲ್ಲಿ ಏನಾಗುತ್ತೆ, ದ ರೇ ಆಫ್ ಲೈಟ್ ಅಪಿಯರ್ಸ್ ಟು ಡೈವರ್ಜ್ ಫ್ರಮ್ ಎ ಪಾಯಿಂಟ್ ಆಫ್ಟರ್ ರಿಫ್ಲೆಕ್ಷನ್ ಆರ್ ರಿಫ್ರಾಕ್ಷನ್. ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿಯಲ್ ಇಮೇಜ್ ಆ್ಯಂಡ್ ವರ್ಚುವಲ್ ಇಮೇಜ್. ನೆಕ್ಸ್ಟ್ ಡಿಫ್ರೆನ್ಸ್, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಸೊ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಸೊ ಇಲ್ಲಿ ನೋಡಿ, ಫಸ್ಟ್ ಡಿಫ್ರೆನ್ಸ್ ಏನಿದೆ, ಬೋತ್ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜ್ ಆರ್ ಫಾರ್ಮ್ಡ್. ಕಾನ್ವೆಕ್ಸಲ್ಲಿ ಇಮೇಜಸ್ ಆರ್ ಆಲ್ವೇಸ್ ವರ್ಚುವಲ್ ಆ್ಯಂಡ್ ವೆರಿ ಸ್ಮಾಲ್. ಸೆಕೆಂಡ್ ಡಿಫ್ರೆನ್ಸ್, ಬೋತ್ ಇನ್ವರ್ಟೆಡ್ ಆ್ಯಂಡ್ ಎರೆಕ್ಟ್ ಇಮೇಜ್ ಆರ್ ಫಾರ್ಮ್ಡ್. ಕಾನ್ವೆಕ್ಸಲ್ಲಿ ಇಮೇಜಸ್ ಆರ್ ಆಲ್ವೇಸ್ ಎರೆಕ್ಟ್. ಸೊ ದೀಸ್ ಆರ್ ಆಲ್ ದ ಡಿಫ್ರೆನ್ಸಸ್. ನೆಕ್ಸ್ಟ್, ಲೀಸ್ಟ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೇನ್ ಮಿರರ್. ಸೊ ಪ್ಲೇನ್ ಮಿರರಿಂದ ಏನು ನಮಗೆ ಇಮೇಜ್ ಫಾರ್ಮ್ ಆಗುತ್ತೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಏನಿದೆ, ದ ಇಮೇಜ್ ಫಾರ್ಮ್ಡ್ ಈಸ್ ಆಲ್ವೇಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೆಕೆಂಡ್ ಒನ್, ದ ಸೈಜ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ದ ಸೈಜ್ ಆಫ್ ದಿ ಆಬ್ಜೆಕ್ಟ್. ಥರ್ಡ್ ಒನ್, ದ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ನೆಕ್ಸ್ಟ್ ಏಯ್ತ್ ಒನ್, ಆನ್ ವಾಟ್ ಫ್ಯಾಕ್ಟರ್ಸ್ ಡೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೆಟೀರಿಯಲ್ ಡಿಪೆಂಡ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ನಮಗೆ ಯಾವ್ಯಾವ ಮೆಟೀರಿಯಲ್ ಮೇಲೆ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದರೆ, ಫಸ್ಟ್ ಒನ್ನು ನೇಚರ್ ಆಫ್ ಆ್ಯನ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ನ ನೇಚರ್ ಮೇಲೆ ಡಿಪೆಂಡ್ ಆಗಿದೆ. ಡೆನ್ಸಿಟಿ ಆಫ್ ಮೀಡಿಯಮ್. ಥರ್ಡ್ ಒನ್, ದ ರಿಲೇಟಿವ್ ಸ್ಪೀಡ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್. ಸೊ ಈ ಮೂರು ಫ್ಯಾಕ್ಟರ್ಸ್ ಮೇಲೆ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನೈನ್ತ್ ಒನ್, ಆನ್ ವಾಟ್ ಫ್ಯಾಕ್ಟರ್ಸ್ ಡು ದ ಲ್ಯಾಟ್ರಲ್ ಶಿಫ್ಟ್, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಲೈಟ್ ಡಿಪೆಂಡ್ಸ್ ಡ್ಯೂರಿಂಗ್ ದ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಇದು ಪ್ರೊಸೆಸ್ ನಡಿಬೇಕಾದ್ರೆ ನಮಗೆ ಡಿಸ್ಪ್ಲೇಸ್ಮೆಂಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಮಗೆ ಲೈಟು ಬೆಂಡ್ ಟುವರ್ಡ್ಸ್
ನಾರ್ಮಲ್ ಅಥವಾ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್ ಅಂತ ಹೇಳ್ತೀವಲ್ಲ, ಸೊ ಅದು. ಸೊ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಯಾವ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತೇಳೋದು. ಸೆಕೆಂಡ್ ಒನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್. ಥರ್ಡ್ ಒನ್ ನೇಚರ್ ಆಫ್ ದಿ ಮೀಡಿಯಮ್. ಫೋರ್ತ್ ಒನ್ ವೇವ್ ಲೆಂತ್ ಆಫ್ ದಿ ಇನ್ಸಿಡೆಂಟ್ ರೇ. ನೆಕ್ಸ್ಟ್ ಲಿಸ್ಟ್ ದ ಯೂಸಸ್ ಆಫ್ ಮಿರರ್ಸ್ ಆ್ಯಂಡ್ ಲೆನ್ಸಸ್. ಸೊ ಇಲ್ಲಿ ನಮಗೆ ಒಂದೇ ಕ್ವಶನಲ್ಲಿ ಇದೆ. ಆ್ಯಕ್ಚುಲಾಗಿ ನಮಗೆ ಬೇರೆ ಬೇರೆ ಕೇಳ್ತಾರೆ. ಹೇಗೆ ಕೇಳ್ಬೋದು, ಲಿಸ್ಟ್ ದ ಯೂಸಸ್ ಆಫ್ ಕಾನ್ಕೇವ್ ಮಿರರ್, ಲಿಸ್ಟ್ ದ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್, ಲಿಸ್ಟ್ ದ ಯೂಸಸ್ ಆಫ್ ಕಾನ್ಕೇವ್ ಲೆನ್ಸ್, ಲಿಸ್ಟ್ ದ ಯೂಸಸ್ ಆಫ್ ಕಾನ್ವೆಕ್ಸ್ ಲೆನ್ಸ್, ಈ ರೀತಿ ಕೇಳ್ತಾರೆ. ಸೊ ಇವಾಗ ಕಾನ್ಕೇವ್ ಮಿರರ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವಿ ಯೂಸ್ ಇಟ್ ಇನ್ ಟಾರ್ಚ್, ಸರ್ಚ್ ಲೈಟ್, ವೆಹಿಕಲ್ ಹೆಡ್ಲೈಟ್, ಶೇವಿಂಗ್ ಮಿರರ್ಸ್, ಸೋಲಾರ್ ಫರ್ನೆಸ್. ಡೆಂಟಿಸ್ಟ್ ಯೂಸ್ ಕಾನ್ಕೇವ್ ಮಿರರ್ ಟು ಸಿ ಲಾರ್ಜ್ ಇಮೇಜ್ ಫಾರ್ ದ ಟೀತ್. ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ರೇರ್ ವ್ಯೂ ಮಿರರಲ್ಲಿ ಯೂಸ್ ಮಾಡ್ತೀವಿ. ಕಾನ್ಕೇವ್ ಲೆನ್ಸ್ ಸ್ಪೆಕ್ಟಾಕಲ್ಸ್, ಬೈನಾಕ್ಯುಲರ್ಸ್, ಟಾರ್ಚ್ ಲೈಟ್ಸ್. ದೆನ್ ಕಾನ್ವೆಕ್ಸ್ ಲೆನ್ಸ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಬೈನಾಕ್ಯುಲರ್ಸ್. ಸೊ ದೀಸ್ ಆರ್ ದ ಯೂಸಸ್ ಆಫ್ ಮಿರರ್ಸ್ ಆ್ಯಂಡ್ ಲೆನ್ಸಸ್. ಸೊ ಇದು ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ನೆಕ್ಸ್ಟ್ 11th ಪಾಯಿಂಟ್ ಏನಿದೆ, ಮೆನ್ಷನ್ ದ ರೀಸನ್ ಫಾರ್ ದ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಲೈಟ್ ಏನಕ್ಕೆ ರಿಫ್ರಾಕ್ಷನ್ ಆಗುತ್ತೆ, ಅದಕ್ಕೆ ರೀಸನ್ ಏನಂತ ಹೇಳಿದ್ರೆ ದ ಚೇಂಜ್ ಇನ್ ದ ಸ್ಪೀಡ್ ಆಫ್ ದ ಲೈಟ್ ವೆನ್ ದ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಮ್ ಟು ದ ಅದರ್ ಮೀಡಿಯಮ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏರ್ ಇಂದ ವಾಟರ್ಗೆ ಹೋಗಬೇಕಾದ್ರೆ ನಮಗೆ ಸ್ಪೀಡ್ ಆಫ್ ಲೈಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಲೈಟ್ ಇಟ್ ಚೇಂಜಸ್ ಇಟ್ಸ್ ಪಾತ್. ಸೊ ಅವಾಗ ನಮಗೆ ರಿಫ್ರಾಕ್ಷನ್ ಆಫ್ ಲೈಟ್ ಫಾರ್ಮ್ ಆಗುತ್ತೆ. ಸೊ ದ ಚೇಂಜ್ ಇನ್ ದ ಸ್ಪೀಡ್ ಆಫ್ ಲೈಟ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಇಸ್ ದ ರೀಸನ್ ಫಾರ್ ರಿಫ್ರಾಕ್ಷನ್ ಆಫ್ ಲೈಟ್. ನೆಕ್ಸ್ಟ್ ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಮೆನ್ಷನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್. ಸೊ ಇಲ್ಲಿ ದ ಎಕ್ಸ್ಟೆಂಟ್ ಆಫ್ ದ ಚೇಂಜ್ ಇನ್ ಡೈರೆಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ n is equals to 1.33. Then define the power of a lens, write the SI unit. ಸೊ ಇಲ್ಲಿ SI ಯೂನಿಟು ತುಂಬ ಸತಿ ಕೇಳ್ತಾರೆ, ಡೆಫಿನೇಷನ್ನು ಕೇಳ್ಬೋದು. ಸೊ ಇಲ್ಲೇನಿದೆ, ದ ಪವರ್ ಆಫ್ ಲೆನ್ಸ್ ಇಸ್ ಡಿಫೈನ್ಡ್ ಆಸ್ ದ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ಸೊ ಪವರ್ ಆಫ್ ಲೆಂತ್ ನಾವು ಹೇಗೆ ಹೇಳ್ತೀವಿ, P is equals to ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಅಂತ ಹೇಳಿದ್ರೆ 1/f ಅಂತೇಳಿ ಡಿಫೈನ್ ಮಾಡ್ತೀವಿ. ಆರ್ ದ ಡಿಗ್ರಿ ಆಫ್ measure of ability of lens to converge or diverge the ray of light incident on it is called power of lens. SI unit is diopter. Formula P is equals to 1/f. Next, what is magnification? The ratio between the height of the image to the height of the object is called magnification. Next, 15th, define one diopter. Mention the power of concave and convex lenses. So one diopter ಅಂತ ಹೇಳಿದ್ರೆ ಹೇಗೆ ಡಿಫೈನ್ ಮಾಡ್ತೀವಿ, a lens is said to have a power of one diopter if its focal length is 1 meter. 1 diopter is equals to 1 meter minus 1 ಅಂತ ಹೇಳ್ತೀವಿ. The power of a convex lens is positive and ಕಾನ್ಕೇವ್ ಲೆನ್ಸ್ ಈಸ್ ನೆಗೆಟಿವ್. ಸೊ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಅ ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ದಟ್ ಈಸ್ ಕಾನ್ಕೇವ್. ಇವಾಗ -2D ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಕಾನ್ಕೇವ್ ಲೆಂತ್, ಅದೇ +2D ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ನೆಕ್ಸ್ಟ್, ಇಮೇಜ್ ಫಾರ್ಮೇಷನ್ ಬೈ ಎ ಕಾನ್ಕೇವ್ ಮಿರರ್ ಫಾರ್ ದ ಡಿಫ್ರೆಂಟ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಸೊ ಇದು ಇಂಪಾರ್ಟೆಂಟು, ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ಸು ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ದೇ ಕೆನ್ ಆಸ್ಕ್ ರೇ ಡಯಾಗ್ರಾಮ್. ಸೊ ಇಲ್ಲಿ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್, ಪೊಸಿಷನ್ ಆಫ್ ದಿ ಇಮೇಜ್, ಸೈಜ್ ಆಫ್ ದಿ ಇಮೇಜ್, ನೇಚರ್ ಆಫ್ ದಿ ಇಮೇಜ್, ಇದಿಷ್ಟು ಪಾಯಿಂಟ್ಸ್ ಬರುತ್ತೆ. ಸೊ ಫಸ್ಟು ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಇದ್ದಾಗ ಏನಾಗುತ್ತೆ, ಪೊಸಿಷನ್ ಆಫ್ ದ ಇಮೇಜ್ ಅಟ್ ದ ಫೋಕಸ್, ಸೈಜ್ ಆಫ್ ದಿ ಇಮೇಜ್ ಹೈಲಿ ಡಿಮಿನಿಷ್ಡ್ ಆರ್ ಪಾಯಿಂಟ್ ಸೈಜ್. ಡಿಮಿನಿಷ್ಡ್ ಅಂತ ಹೇಳಿದ್ರೆ ಸ್ಮಾಲ್ ಆಗುತ್ತೆ ಅಲ್ವಾ, ಸೈಜ್ ಆ್ಯಕ್ಚುಯಲ್ ಸೈಜ್ಗಿಂತ ಸೈಜು ಸ್ಮಾಲ್ ಆಯಿತು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಡಿಮಿನಿಷ್ಡ್. ಸೊ ನಮಗೆ ನೇಚರ್ ಆಫ್ ಇಮೇಜ್, ಯಾವ ರೀತಿ ಇಮೇಜ್ ಫಾರ್ಮ್ ಆಗುತ್ತೆ, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜಸ್. ನೆಕ್ಸ್ಟ್ ಪೊಸಿಷನ್ ಬಿಯಾಂಡ್ ಸಿ. ಸೊ ನಮಗೇನು ಸೆಂಟರ್ ಆಫ್ ಕರ್ವೇಚರ್ ಇದ್ದರೆ ಅದು ಹಿಂದೆ ನಮಗೆ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ರೆ ಇಮೇಜ್ ಪೊಸಿಷನ್ ಎಲ್ಲಿ ಬರುತ್ತೆ, ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಇಲ್ಲಿ ಸೈಜ್ ಆಫ್ ಇಮೇಜ್ ಏನಾಗುತ್ತೆ, ಡಿಮಿನಿಷ್ಡ್, ನೇಚರ್ ಆಫ್ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ನೆಕ್ಸ್ಟ್, ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಟ್ ಸಿ ಇದ್ದಾಗ ಪೊಸಿಷನ್ ಆಫ್ ಇಮೇಜ್ ಈಸ್ ಆಲ್ಸೋ ಅಟ್ ಸಿ.
ಸೊ ನಮಗೆ ಸೈಜ್ ಆಫ್ ದಿ ಇಮೇಜ್ ಏನಾಗುತ್ತೆ, ಸೇಮ್ ಸೈಜ್ ಆಗುತ್ತೆ. ದೆನ್ ನೇಚರ್ ಆಫ್ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ದೆನ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸೊ ಇಲ್ಲಿ ಪೊಸಿಷನ್ ಆಫ್ ದ ಇಮೇಜ್ ಏನಾಗುತ್ತೆ, ಬಿಯಾಂಡ್ ಸಿ. ದೆನ್ ಸೈಜ್ ಆಫ್ ದಿ ಇಮೇಜ್ ಎನ್ಲಾರ್ಜ್ಡ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ನೇಚರ್ ಆಫ್ ಇಮೇಜ್. ದೆನ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಟ್ ಎಫ್ ಇದ್ದಾಗ ಪೊಸಿಷನ್ ಆಫ್ ಇಮೇಜ್ ಅಟ್ ಇನ್ಫಿನಿಟಿ. ದೆನ್ ಸೈಜ್ ಆಫ್ ದಿ ಇಮೇಜ್ highly enlarged, nature of image real and inverted. Next, position of the object between P and F, position of image behind the mirror. Then size of image enlarged, nature of image ಏನಾಗುತ್ತೆ, ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇದನ್ನು ರೇ ಡಯಾಗ್ರಾಮ್ ಥ್ರೂ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಇತ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ ಇಟ್ ಈಸ್ ಆ್ಯನ್ ಮಿರರ್. ಸೊ ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಎ ಬಿ ಈಸ್ ಆಬ್ಜೆಕ್ಟ್. ಸೊ ಈ ರೀತಿ ಇದ್ದಾಗ ನಮಗೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಸ್ ಅಟ್ ಎಫ್. ಸೊ ಇಲ್ಲಿ ಎಫ್ ಅಲ್ಲಿ ನಮಗೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಇಮೇಜ್ ಸೈಜ್ ಏನಿದೆ ಇಲ್ಲಿ ಪಾಯಿಂಟ್ ಸೈಜ್ ಇದೆ, ವೆರಿ ಸ್ಮಾಲ್ ಸೈಜ್ ಇದೆ. ಸೊ ಇಲ್ಲಿ ಇಮೇಜ್ ಫಾರ್ಮ್ ಆಗಿರೋದು ನಮಗೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತೀವಿ. ಸೊ ಇದು ರೇ ಡಯಾಗ್ರಾಮ್ ಆಫ್ ಫಸ್ಟ್ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್, ಬಿಯಾಂಡ್ ಸಿ ಇದ್ದಾಗ ನಮಗೆ ರೇ ಡಯಾಗ್ರಾಮ್ ಯಾವ ರೀತಿ ಬರುತ್ತೆ, ಬಿಯಾಂಡ್ ಸಿ ಅಂತೇಳಿದರೆ ಸಿ ಹಿಂದ್ಗಡೆ, ಜಸ್ಟ್ ಹಿಂದ್ಗಡೆ. ದಿಸ್ ಈಸ್ ಎ ಬಿ ಆಬ್ಜೆಕ್ಟ್. ಸೊ ಇಲ್ಲಿ ನಮಗೆ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ, ಎ ಡ್ಯಾಶ್ ಬಿ ಡ್ಯಾಶ್ ಇದೇನಿದೆಲ್ಲ. ಸೊ ದಿಸ್ ಈಸ್ ಇಮೇಜ್. ಸೊ ಇಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸೊ ಇಮೇಜ್ ಪೊಸಿಷನಲ್ಲಿದೆ ಸಿ ಆ್ಯಂಡ್ ಎಫ್. ಸೊ ಇಲ್ಲಿ ನಮಗೆ ಇಮೇಜ್ ಏನಿದೆ ಇಟ್ ಈಸ್ ಸ್ಮಾಲರ್ ದ್ಯಾನ್ ಆಬ್ಜೆಕ್ಟ್. ಸೊ ಎ ಬಿಗಿಂತ ಎ ಡ್ಯಾಶ್ ಬಿ ಡ್ಯಾಶ್ ಸ್ಮಾಲ್ ಇದೆ. ಸೊ ದಟ್ ಈಸ್ ಡಿಮಿನಿಷ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ನೇಚರ್ ಆಫ್ ಇಮೇಜ್ ಅಂತೇಳಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ನೆಕ್ಸ್ಟ್ ಥರ್ಡ್ ಪೊಸಿಷನ್ ಯಾವುದು, ಆಬ್ಜೆಕ್ಟ್ ಅಟ್ ಸಿ. ಆಬ್ಜೆಕ್ಟ್ನ ಸಿ ಅಲ್ಲಿ ಪ್ಲೇಸ್ ಮಾಡಿದರೆ ದಿಸ್ ಈಸ್ ಎ ಬಿ ಈಸ್ ಆಬ್ಜೆಕ್ಟ್. ಸೊ ಇಮೇಜ್ ನಮಗೆ ಫಾರ್ಮೇಷನ್ ಆಗೋದು ಸಿ ಯಲ್ಲೇ ಫಾರ್ಮ್ ಆಗಿದೆ, ದಟ್ ಈಸ್ ಎ ಡ್ಯಾಶ್ ಬಿ ಡ್ಯಾಶ್. ಸೊ ಇಲ್ಲಿ ಸೈಜ್ ಆಫ್ ದಿ ಇಮೇಜ್ ಈಸ್ ಸೇಮ್ ಆ್ಯಸ್ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೊ ಇಲ್ಲಿ ಸೈಜ್ ಏನಾಗಿರುತ್ತೆ, ಸೇಮ್ ಸೈಜ್ ಇರುತ್ತೆ. ಆ್ಯಂಡ್ ನೇಚರು ಇಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ನಮಗಿಲ್ಲಿ ಮಿರರಲ್ಲಿ ಬಂದರೆ ಯಾವಾಗಲೂ ಏನಾಗುತ್ತೆ, ರಿಯಲ್ ಆ್ಯಂಡ್ ಇನ್ವರ್ಟೆಡೇ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸಿ ಮತ್ತು ಎಫ್ ನಡುವೆ ನಾವು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದಾಗ ಇಮೇಜ್ ನಮಗೆ ಫಾರ್ಮೇಷನ್ ಎಲ್ಲಾಗಿದೆ, ಬಿಯಾಂಡ್ ಸಿ ಹಿಂದ್ಗಡೆ ನಮಗೆ ಇಮೇಜ್ ಫಾರ್ಮೇಷನ್ ಆಗಿದೆ, ದಟ್ ಈಸ್ ಎ ಡ್ಯಾಶ್ ಬಿ ಡ್ಯಾಶ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜ್ ಏನಿದೆ ದೊಡ್ಡದಿದೆ. ಸೊ ನಾವೇನು ಹೇಳ್ತೀವಿ, ಸೈಜ್ ಆಫ್ ದಿ ಇಮೇಜ್ ಇಟ್ ಈಸ್ ಎನ್ಲಾರ್ಜ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಇಮೇಜ್ ಆಬ್ವಿಯಸ್ಲಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್. ಸೊ ಎಫ್ ಅಲ್ಲಿ ನಾವು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದಾಗ ನಮಗೆ ಇಮೇಜ್ ಇಟ್ ಫಾರ್ಮ್ಸ್ ಅಟ್ ಇನ್ಫಿನಿಟಿ. ಆ್ಯಂಡ್ ಇಲ್ಲಿ ನಮಗೆ ಅಟ್ ಇನ್ಫಿನಿಟಿ ಅಂತ ಹೇಳಿದ್ರೆ ಎಲ್ಲೋ ಈ ರೀತಿ ಈ ಕಡೆ ಫಾರ್ಮೇಷನ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಹೈಲಿ ಎನ್ಲಾರ್ಜ್ಡ್, ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ಇಮೇಜ್ ಆಬ್ವಿಯಸ್ಲಿ ರಿಯಲ್ ಆ್ಯಂಡ್ ವರ್ಚುವಲ್ ಆಗಿ ಇರುತ್ತೆ. ದೆನ್ ಸೊ ಲಾಸ್ಟ್ ಏನಿದೆ, ನಮಗೆ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ. ಅಂದರೆ ಫೋಕಸ್ ಆ್ಯಂಡ್ ಪೋಲ್ ನಡುವೆ ಇಟ್ಟಾಗ ಆಬ್ಜೆಕ್ಟ್ನ ನಮಗೆ ಇಮೇಜಲ್ಲಿ ಫಾರ್ಮ್ ಆಗುತ್ತೆ, ಇಟ್ ಈಸ್ ಬಿಯಾಂಡ್ ಮಿರರ್. ಸೊ ಮಿರರ್ನ ಹಿಂದ್ಗಡೆ ಫಾರ್ಮ್ ಆಗುತ್ತೆ, ಬಿಹೈಂಡ್ ಮಿರರ್. ಸೊ ಇಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದ ಸೈಜ್ ಆಫ್ ದಿ ಇಮೇಜ್ ಈಸ್ ಲಾರ್ಜರ್ ದ್ಯಾನ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೊ ಇಲ್ಲಿ ಸೈಜ್ ಆಫ್ ದಿ ಇಮೇಜ್ ಏನಂತ ಹೇಳ್ತೀವಿ, ಇಟ್ ಈಸ್ ಎನ್ಲಾರ್ಜ್ಡ್. ಸೊ ಇಲ್ಲಿ ನಮಗೆ ಬಿಹೈಂಡ್ ದ ಮಿರರ್ ನಮಗೆ ಯಾವುದೇ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಬಾಕಿ ಎಲ್ಲ ಕಂಡೀಷನಲ್ಲೂ ನಮಗೆ ಇಮೇಜ್, ನೇಚರ್ ಆಫ್ ಇಮೇಜ್ ಹೇಗಿರುತ್ತೆ, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಕರಿತೀವಿ. ಅದೇ ನಮಗೆ ಲಾಸ್ಟ್ ಕಂಡೀಷನ್ ಇನ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಬಂದಾಗ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಹೇಳ್ತೀವಿ, ಇಮೇಜ್ ಪೊಸಿಷನ್ ಆ್ಯಂಡ್ ನೇಚರ್ ಆಫ್ ಇಮೇಜ್. ನೆಕ್ಸ್ಟ್ ನೇಚರ್, ಪೊಸಿಷನ್ ಆ್ಯಂಡ್ ರಿಲೇಟಿವ್ ಸೈಜ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಎ ಕಾನ್ವೆಕ್ಸ್ lens for a various position of the object. So position of the object at infinity ಇದ್ದಾಗ position of the image at focus f2, size of the image highly diminished, point sized, nature of the image real and inverted. Next position of the object beyond 2f1 ಇದ್ದಾಗ between f2 and 2f2 ಇಲ್ಲಿ size of the image diminished,
ನೆಕ್ಸ್ಟ್ ನೇಚರ್ ಆಫ್ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ದೆನ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಟ್ 2f1 ಇದ್ದಾಗ position of image is also at 2f2, but it is 2f1, it is 2f2, same size ಇರುತ್ತೆ real and inverted. Then between f1 and 2f1 ಇದ್ದಾಗ position of image beyond 2f2, ಇಲ್ಲಿ size of the image enlarged. So nature of image real and inverted. Next position of object at focus f1 ಇದ್ದಾಗ position of image at infinity, size of the image highly enlarged. So nature of image is real and inverted. Then position of the object between focus f1 and the optical center O. The position of image is on the same side of the lens as the object. So ಇಲ್ಲಿ size of the image enlarged. Then nature of the image is virtual and erect. So ಇವಾಗ next last one ನಮಗೆ ಬರುವಂಥದ್ದು nature, position and relative size of the image formed by a concave lens for a various position of the object. ಸೊ ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಇದ್ದಾಗ ನಮಗೆ ಪೊಸಿಷನ್ ಆಫ್ ಇಮೇಜ್ ಅಟ್ ದ ಫೋಕಸ್ f1, ಸೈಜ್ ಆಫ್ ದ ಇಮೇಜ್ ಹೈಲಿ ಡಿಮಿನಿಸ್ಡ್ ಪಾಯಿಂಟ್ ಸೈಜ್ಡ್, ನೇಚರ್ ಆಫ್ ಇಮೇಜ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ದೆನ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಆಪ್ಟಿಕಲ್ ಸೆಂಟರ್ O, ಬಿಟ್ವೀನ್ ಫೋಕಸ್ f1 ಆ್ಯಂಡ್ ಆಪ್ಟಿಕಲ್ ಸೆಂಟರ್ O, ಡಿಮಿನಿಸ್ಡ್, ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇದಾದಮೇಲೆ ನಮಗೆ ರೇ ಡಯಾಗ್ರಾಮ್ಸ್ ಬರುತ್ತೆ. ಸೊ ಈ ರೇ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ರೇ ಡಯಾಗ್ರಾಮ್ಸಲ್ಲಿ ಒಂದಂತರೂ ಕಂಪಲ್ಸರಿ ಕೇಳ್ತಾರೆ. ಸೊ ಇದಿಷ್ಟು ನಮಗೆ ಲೈಟ್ ಲೆಸನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯಿತು. ನೆಕ್ಸ್ಟ್ ಇದೇ ಥರ ಬೇರೆ ಲೆಸನ್ಸ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.